ಹಾಯ್ ಎವ್ರಿ ಒನ್, ವೆಲ್ಕಮ್ ಬ್ಯಾಕ್. ಎಲ್ಲ ಸಿ ಟಿ ಅದೇ ರೀತಿ ನೀಟ್ ವಿದ್ಯಾರ್ಥಿಗಳಿಗೆ ನಮ್ಮ ಚಾನಲ್ಗೆ ಸ್ವಾಗತ. ರೀಸೆಂಟಾಗಿ ಕೆಲವೊಂದು ಇಂಪಾರ್ಟೆಂಟ್ ಅಪ್ಡೇಟ್ ಕೂಡ ಬಂದಿದ್ದಾವೆ, ತಿಳಿಸ್ಕೊಡ್ತೀವಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಮೊದಲು ಬಂದ್ಬಿಟ್ಟು ಸಿ ಟಿ ವಿದ್ಯಾರ್ಥಿಗಳಿಗೆ, ಇಲ್ಲಿ ಸಿ ಟಿ ವಿದ್ಯಾರ್ಥಿಗಳು ಕೌನ್ಸಿಲಿಂಗ್ ಹೋಗೋಕ್ಕಾಗುತ್ತೆ. ಅಲ್ಲಿ ನಿಮಗೆ ಕಾಲೇಜಸ್ನ ಆ್ಯಡ್ ಮಾಡೋದು, ಡಿಲೀಟ್ ಮಾಡೋದು, ಅಡ್ಮಿಷನ್ ಆಗೋದು ಹೇಗೆ, ಅದ್ರ ಬಗ್ಗೆ ಡೌಟ್ ಇರುತ್ತೆ. ಮಾಕ್ ಅಲಾಟ್ಮೆಂಟ್ ಹೇಗೆ, ನೀವು ಯಾವ ರೀತಿ ತಯಾರಿ ಮಾಡ್ಕೋಬೇಕು, ಸೀಟ್ ಹಂಚಿಕೆ ಹೇಗಿರುತ್ತೆ, ಏಕಕಾಲದಲ್ಲಿ ಎಷ್ಟು ಸುತ್ತುಗಳು, ಎಷ್ಟು ರೌಂಡ್ಗಳು ಇರ್ತವೆ, ಅದ್ರ ಬಗ್ಗೆ ಎಲ್ಲ ವಿದ್ಯಾರ್ಥಿಗಳಿಗೆ ಮಾಹಿತಿ ನೀಡುವ ಸಲುವಾಗಿ 19/6/2024 ಅಂದರೆ ನಾಳೆ 7:30 ಇಂದ 8:00, ರಾತ್ರಿ 7:00 ಇಂದ 8:00ವರೆಗೆ ನೇರ ಫೋನ್ ಕಾರ್ಯಕ್ರಮ ಕೂಡ ಚಂದನದಲ್ಲಿ ಬರ್ತಾ ಇದೆ, ಚಂದನ ಟಿ ವಿಯಲ್ಲಿ. ವಿದ್ಯಾರ್ಥಿಗಳು ಇದನ್ನು ಸದುಪಯೋಗಗೊಳಿಸ್ಕೋಬೋದು. ದೂರವಾಣಿ ಸಂಖ್ಯೆ ಕೂಡ ಕೊಟ್ಟಿದ್ದಾರೆ. ಆ ದೂರವಾಣಿಗೆ ಕರೆ ಮಾಡೋದ್ರ ಮುಖಾಂತರ ವಿದ್ಯಾರ್ಥಿಗಳು ಯಾವುದೇ ರೀತಿಯ ಡೌಟ್ ಇದ್ದರೆ ಅದನ್ನು ಪರಿಹರಣೆ ಮಾಡ್ಬೋದು. ಇಲ್ಲಿ ಕೆ ಎ ಡೈರೆಕ್ಟ್ರು ಅಧಿಕಾರಿಗಳು ಕೂಡ ಹೆಚ್ಚಿನಲ್ಲಿ ಭಾಗವಹಿಸ್ತಾರೆ ಅಂತ ಹೇಳಿದ್ದಾರೆ. 08023542599 ಎರಡು ನಂಬರ್ ಇದೆ. ನಂತರ ಇನ್ನೊಂದು 08023542699 ಎರಡು ನಂಬರ್ ಇರ್ತದೆ. ಈ ಎರಡು ನಂಬರಲ್ಲಿ ನೀವು ಕಾಂಟ್ಯಾಕ್ಟ್ ಮಾಡಬಹುದು. ನಂಬರ್ ಬೇಕಾದರೆ ಕಮೆಂಟ್ ಮಾಡಿ. ನೀವು ನೇರ ಫೋನ್ ಕಾರ್ಯಕ್ರಮದಲ್ಲಿ ಯಾವುದೇ ರೀತಿ ಕೌನ್ಸಿಲಿಂಗ್ ಕೊಡೋದು ಡೌಟ್ ಇದ್ದರೆ ಕೇಳ್ಕೊಬೋದು. ನಂತರ ನೀಟ್ದು ಇಂಪಾರ್ಟೆಂಟ್ ಅಪ್ಡೇಟ್ ನೋಡೋದಾದರೆ, ಇಲ್ಲಿ ನೀಟ್ ಬಂದ್ಬಿಟ್ಟು ಯಾವ ರೀತಿ ಸ್ಕ್ಯಾಮ್ ಆಗಿದೆ, ಯಾವ ರೀತಿ ಗ್ರೇಸ್ ಮಾರ್ಕ್ಸ್ ಕೊಟ್ಟರು ಅದು ಕೂಡ ಆಗಿದೆ. ಅದೇ ರೀತಿ ಈ ರೀತಿ ಪರೀಕ್ಷೆಗೆ ಮುಂಚೆ ಪೇಪರ್ ಸೇಲ್ ಆಗಿರೋದು ಪ್ರಕರಣ ಬೆಳಕಿಗೆ ಬಂದಿದೆ. ಇದಕ್ಕೆ ಕೇಂದ್ರ ಶಿಕ್ಷಣ ಸಚಿವರು ರಿಯಾಕ್ಟ್ ಮಾಡಿದ್ದಾರೆ. ಸೂಕ್ತ ತನಿಖೆ ಮಾಡ್ತೀವಿ, ತಪ್ಪಿತಸ್ಥರಿಗೆ ಶಿಕ್ಷೆ ಕೊಡ್ತೀವಿ, ಕಾನೂನು ರೀತಿಯಲ್ಲಿ ನಿರ್ವಹಣೆ ಕೂಡ ಮಾಡ್ತೀವಿ, ವಿದ್ಯಾರ್ಥಿಗಳಿಗೆ ನ್ಯಾಯ ಕೊಡಿಸ್ತೀವಿ ಅಂತ ಹೇಳಿದ್ದಾರೆ. ನೋಡೋಣ, ಶಿಕ್ಷಣ ಸಚಿವರು ಈ ರೀತಿ ಹೇಳಿದ್ದಾರೆ. ಕೊನೆಗೂ ಸಾಬೀತಾಗಿದೆ ಅಂತ ಮಾಹಿತಿ ಬರ್ತಾ ಇದೆ, ಎಲ್ಲ ಕಡೆ ಬಂದಿದೆ. ಆರೋಪಿಗಳು ತಪ್ಪು ಒಪ್ಕೊಂಡಿದ್ದಾರೆ. ಆರೋಪಿಗಳು ಈ ರೀತಿ, ಹೌದು ನಮಗೆ ಪರೀಕ್ಷೆಗೆ ಒಂದಿನ ಮುಂಚೆ ಪೇಪರ್ ಸಿಕ್ಕಿತ್ತು, 30 ರಿಂದ 32 ಲಕ್ಷಕ್ಕೆ ಒಂದು ಪೇಪರ್ ಸೇಲ್ ಆಗಿತ್ತು, ನಮಗೂ ಕೂಡ ದೊರಕಿತ್ತು ಅನ್ನೋದನ್ನ ಅಭ್ಯರ್ಥಿಗಳು ತಪ್ಪೊಪ್ಪಿಕೊಂಡಿದ್ದಾರೆ. ನೋಡೋಣ ನೆಕ್ಸ್ಟ್ ಏನಾಗುತ್ತೆ ಅಂತ. ಇದು ಇವತ್ತಿನ ಇಂಪಾರ್ಟೆಂಟ್ ಅಪ್ಡೇಟ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಿಲ್ ಎಂಡ್.